ತಿನ್ನಮ್ಮ, ಆಟ ಮಾಡಬಾರ್ದು. ತಿನ್ನಮ್ಮ. ಯಾಕಕ್ಕ ಮಗು ಅಷ್ಟೊಂದು ಆಟ ಮಾಡ್ತಿದ್, ಯಾಕೆ ಏನಾಯ್ತು? ಏನಿಲ್ಲ ಕಣೋ, ಅವಳ ಬರ್ಡೇ ಬಂತಲ್ಲ, ಅವಳ ಬರ್ಡೇಗೆ ಜೀಪ್ ಬೇಕಂತೆ. ಏನ್ ಮಾಡ್ಬೇಕೋ ಒಂದು ಗೊತ್ತಾಗ್ತಿಲ್ಲ. ಇವ್ರಿಗೆ ಬೇರೆ ಆರಾಮಿಲ್ಲ, ಎಲ್ಲಾ ಕಡೆ ಕೇಳ್ಕೊಂಬಂದೆ, ಫುಲ್ ಕಾಸ್ಟ್ಲಿ ಇದೆ. ಇವಳು ಬೇರೆ ಊಟ ತಿಂಡಿ ತಿಂತಾ ಇಲ್ಲ. ಅಯ್ಯೋ ಅಷ್ಟೇನೇನಕ್ಕ, ನೀನು ಬೆಂಟೋ ಟಾಯ್ಸ್ ಹೋಗು. ನೀನು ಬರೀ ಜೀಪ್ ಅಲ್ಲ, ಕಾರು, ಬೈಕು, ಸ್ಕೂಟರು ಮತ್ತೆ ಇನ್ನು ತುಂಬಾ ಅಂದ್ರೆ ತುಂಬಾ ಇದಾವೆ. ನಿಮ್ಗೆ ಕಡಿಮೆ ಪ್ರೈಸ್ ಅಲ್ಲೂ ಸಿಗುತ್ತೆ. ಯಾಕೆ ಹೇಳು? ಯಾಕೆಂದ್ರೆ ಇವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹೌದಾ? ಅದೆಲ್ಲಿರೋದು? ಹೌದು, ಹಾಗಂತ ನಾನ್ ಇವತ್ ಬಂದಿರೋದೆ ಬೆಂಟೋ ಟಾಯ್ಸ್ ಹೋಲ್ಸೇಲ್ ಶಾಪ್ಗೆ. ಕೊಡ್ಸಿದ್ರೆ ಮಕ್ಳಿಗೆ ಈ ತರ ಆಟ ಸಾಮಾನು ಕೊಡ್ಸ್ಬೇಕು. ಯಾಕಂದ್ರೆ ಅಪ್ಪಿ ತಪ್ಪಿ ನಿಮ್ಗೆ ಕೋಪ ಬಂದಾಗ ಬಿಸಾಕಿದ್ರು ಏನು ಆಗಲ್ಲ. ಇನ್ನು ಇದು ದೊಡ್ಡೋರ್ ಕುತ್ಕೊಂಡು ಓಡಿಸಿದ್ರು ಕೂಡ ತುಂಬಾ ಸ್ಮೂತ್ ಆಗಿ ಹೋಗುತ್ತೆ. ಅದು ಅಲ್ದಿರ ಡ್ರೈವ್ ಮಾಡಿದ್ರೆ ನ್ಯಾಚುರಲ್ ಗಾಡಿ ಅಂತಾನೆ ಫೀಲ್ ಅನ್ಸುತ್ತೆ. ಅಂಡ್ ಇವರೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಪ್ರೈಸ್ ಬಗ್ಗೆ ಹೇಳೋದಾಗಿದ್ರೆ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಎಲ್ಲಾ ಐಟಮ್ಸ್ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗ್ತಿದೆ. ಬೇರೆ ಯಾರು ಕೂಡ ಇಷ್ಟು ಕಮ್ಮಿ ಪ್ರೈಸ್ ಕೊಡಲ್ಲ, ಬಟ್ ಇವ್ರು ಕೊಡ್ತಿದ್ದಾರೆ. ಇನ್ನು ಇಲ್ಲಿ ನಿಮ್ಗೆ ಕಾರ್, ಜೀಪ್, ಬೈಕ್, ಡಾಲ್ಸ್, ರಿಟರ್ನ್ ಗಿಫ್ಟ್ಸ್, ಇನ್ನು ಎಲ್ಲಾ ತರಹದ ವೆರೈಟಿ ಐಟಮ್ ಸಿಗುತ್ತೆ. ಇವರೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ತುಂಬಾ ರಿಯಲಿಸ್ಟಿಕ್ ಆಗಿ ಗಾಡಿನ ಬಿಲ್ಡ್ ಮಾಡಿದ್ದಾರೆ. ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ನನಗಂತೂ ಇರೋ ಎಲ್ಲಾ ಟಾಯ್ಸ್ ತುಂಬಾ ಇಷ್ಟ ಆಯ್ತು. ಅಂಡ್ ತುಂಬಾ ಯುನೀಕ್ ಆಗಿದೆ. ಅಂಡ್ ಇವರ ಒಂದು ಶಾಪ್ ಬಂದು 30 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಅಂಡ್ ಇಲ್ಲಿ 20,000 ಪ್ಲಸ್ ಟಾಯ್ಸ್ ಇದೆ. ಮತ್ತೆ ಯಾಕೆ ವೇಟ್ ಮಾಡ್ತೀರಾ? ನೀವು ಈ ಜಾಗಕ್ಕೆ ಒಂದ್ಸಲ ವಿಸಿಟ್ ಮಾಡಿ ಪಕ್ಕ ವರ್ತ್ ಆಗಿರೋ ಟಾಯ್ನ ನಿಮ್ದು ಹಾಕ್ಸ್ಕೊತೀರಾ. ಈ ಶಾಪ್ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕ್ಯಾಪ್ಷನ್ ಅಲ್ಲಿ ಹಾಕಿರ್ತೀನಿ. ಏನಾದ್ರೂ ಡೌಟ್ ಇದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೇಗ ಫಾಲೋ ಮಾಡ್ಕೊಳ್ಳಿ.